UI ಇದು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಸಿನಿಮಾನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು, ನನಗೆ ಇಲ್ಲಿ ಯಾವುದೇ ರೀತಿಯ ಕಾಂಟೆಂಟ್ನ ಬಿಡೋಕೆ ಇಷ್ಟ ಇರಲಿಲ್ಲ. ಹಾಗೆ ಬಂದು ಸಿನಿಮಾನ ಪ್ರೇಕ್ಷಕರು ನೋಡಬೇಕು ಅನ್ನೋದು ಆಸೆ ಆಗಿತ್ತು. ಬಟ್ ಈಗ ಹಾಗೆ ನಡೆಯಲ್ಲ. ಅದಕ್ಕಾಗಿ ಒಂದಷ್ಟನ್ನು ರಿಲೀಸ್ ಮಾಡಿದ್ವಿ ಪ್ರಮೋಷನ್ಗೆ ಅಂತ. ಅಲ್ಲೆಲ್ಲೂ ಅವರು ಕಥೆನ ಆಗಲಿ ಅಥವಾ ಒಂದಷ್ಟು ಅಂಶಗಳನ್ನು ಆಗಲಿ ರಿವೀಲ್ ಮಾಡಿರಲಿಲ್ಲ. ಸೊ ನಾನು ಕೂಡ ಅದನ್ನು ಮಾಡೋದಕ್ಕೆ ಹೋಗಲ್ಲ ಈ ಇಂಟ್ರೊಡಕ್ಷನಲ್ಲಿ. ಆದರೆ ಇಲ್ಲಿ ಉಪೇಂದ್ರ ಅವರ ನಿಲುವುಗಳು ಏನು, ಅವರ ಯೋಚನೆಗಳು ಎಂಥವು, ಆ್ಯಂಡ್ ಸ್ಪೆಷಲಿ ನಮಗೆ ಏನನ್ನು ಅವರು ಹೇಳೋಕೆ ಹೊರಟಿದ್ದಾರೆ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ, ಪ್ರಕೃತಿ ಬಗ್ಗೆ, ಮನುಷ್ಯನ ಬಿಹೇವಿಯರ್ ಬಗ್ಗೆ ಆ್ಯಂಡ್ ನಮ್ಮ ಯೋಚನೆಗಳ ಬಗ್ಗೆ ಅನ್ನೋದೇ ಇಡೀ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಇಷ್ಟ ಆಗಿದ್ದಂಥ ವಿಷಯಗಳ ಬಗ್ಗೆ ಬರೋದಾದರೆ ಅದು ಉಪ್ಪಿ ಅವರ ಇಂಟೆನ್ಷನ್ ಅಂತ ಹೇಳ್ತೀನಿ. ಅವರು ಏನನ್ನು ಹೇಳೋಕೆ ಹೊರಟಿದ್ದಾರೆ, ಯಾಕೆ ಅದನ್ನೇ ಹೇಳೋಕೆ ಹೊರಟಿದ್ದಾರೆ ಅನ್ನೋದು. ಆ್ಯಕ್ಚುಲಿ ಕೊನೆಯಲ್ಲಿ ಅವರೇ ಬಂದು ಹೇಳ್ತಾರೆ, ಅರೆ ಇದೆಲ್ಲ ಬೇಕಾಗಿಲ್ಲ ಜನಕ್ಕೆ, ಅವ್ರಿಗೆ ಮಜಾ ಬೇಕು, ಎಲಿವೇಶನ್ ಕಮ್ಮಿ ಆಯಿತು, ವೈಲೆನ್ಸ್ ಕಮ್ಮಿ ಆಯಿತು ಅಂತಾರೆ ನೋಡು ಅಂತ. ಸೊ ಅವರಿಗೆ ಗೊತ್ತಿದೆ ಈಗ ಯಾವ ಥರದ ಸಿನಿಮಾ ಮುಂದೆ ಬರ್ತಿದ್ದಾವೆ ಆ್ಯಂಡ್ ನನ್ನ ಸಿನಿಮಾ ಜನಗಳಿಗೆ ಹೇಗೆ ಅನ್ನಿಸ್ಬಹುದು ಅಂತ. ಅದು ಗೊತ್ತಿದ್ದೇ ಆ ಡೈಲಾಗ್ ಬರೆದಿದ್ದಾರೆ. ಬಟ್ ಸ್ಟಿಲ್ ಅವರು ಅದನ್ನು ಬಿಟ್ಟು ಆದಷ್ಟು ಅವರ ಯೋಚನೆಗಳನ್ನೇ ಹಲವು ಸೀಕ್ವೆನ್ಸ್ಗಳ ಮೂಲಕ ತಿಳಿಸೋಕೆ ನೋಡಿದ್ದಾರೆ. ಈ ಸಾರಿ ಅವರೇ ಬಾಯಿ ಬಿಟ್ಟು ಅವುಗಳನ್ನು ಜನಕ್ಕೆ ಅರ್ಥ ಆಗಲಿ ಅನ್ನೋ ರೀತಿ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಅನ್ನೋದನ್ನು ಮುಂದೆ ಮಾತಾಡೋಣ. ಬಟ್ ಆ ಇಂಟೆನ್ಷನಿಂದ ಸಿನಿಮಾ ಮಾಡಿದಾರಲ್ಲ ಆ್ಯಂಡ್ ಅದರಲ್ಲಿ ಇಷ್ಟು ವಿಷಯಗಳನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ, ಅದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಆ ವಿಷಯವನ್ನು ಹೇಳಿರೋ ರೀತಿ ಮೇನ್ಲಿ ನಿಮಗೆಲ್ಲ ಗೊತ್ತಿದೆ. ಉಪೇಂದ್ರ ಅವರ ಬೇಸಿಕ್ ರೈಟಿಂಗ್ ಹೇಗಿರುತ್ತೆ ಅಂದರೆ, ಈಗ ಒಂದು ವಿಷಯವನ್ನು ಅವರು ಹೇಳಬೇಕು ಅಂತ ಅಂದ್ಕೊಂಡ್ರೆ ಸೊ ಆ ವಿಷಯವನ್ನೇ ಒಂದು ಪಾತ್ರವನ್ನಾಗಿ ಬರೀತಾರೆ. ಆ್ಯಂಡ್ ಅವನಿಗೆ ಏನಾಗುತ್ತೆ, ಅವನು ಹೇಗೆ ವರ್ತಿಸ್ತಾನೆ, ಅವನ ಸುತ್ತ ಏನೇನಾಗುತ್ತೆ ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋದರೆ ನಮಗೆ ಓಕೆ ಈ ವಿಷಯ ನಾವು ಮುಂದುವರ್ಸಿದ್ರೆ ನಿಜ ಜೀವನದಲ್ಲಿ ನಮಗೆ ಹೇಗಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಆ ರೈಟಿಂಗ್ ಇಲ್ಲೂ ಕಂಟಿನ್ಯೂ ಆಗಿದೆ. ಸಿನಿಮಾ ಒಳಗಡೆ ಒಂದು ಸಿನಿಮಾ, ಆ ಸಿನಿಮಾ ಹೇಳೋದು ಒಂದನ್ನು, ಅದರ ನಂತರ ಅದರ ಹೊರಗಡೆ ಹೇಳೋದು ಇನ್ನೊಂದನ್ನು. ಆಲ್ಸೋ ಮತ್ತೆ ಸಿನಿಮಾ ಒಳಗಡೆಗೆ ಒಂದು ಮೆದುಳು, ಆ ಮೆದುಳಲ್ಲಿ ನಡೆಯುವಂಥ ವಿಷಯಗಳು, ಎರಡು ಮೇನ್ ಪಾತ್ರಗಳು ಎಲ್ಲವೂ ನಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತವೆ. ಒಳಗಡೆ ನಮ್ಮ ಬಗ್ಗೆ ಹೇಳಿದ್ರೆ ಹೊರಗಡೆ ರಾಜಕೀಯದ ಬಗ್ಗೆ ಹೇಳಿದ್ದಾರೆ. ಅವಿಷ್ಟನ್ನು ಭೇದಿಸಿ ನಾವು ಹೊರಗಡೆ ಬಂದರೂ ಕೂಡ ಅಲ್ಲಿ ಮತ್ತೆ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ತಾರೆ. ಆ್ಯಕ್ಚುಲಿ ನಾನು ಹೇಳೋದು ನಿಮಗೆ ಇಲ್ಲಿ ಅರ್ಥ ಆಗದೆ ಇರ್ಬೋದು, ಬಟ್ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ನಾರ್ಮಲಿ ಉಪೇಂದ್ರ ಅವರ ಸಿನಿಮಾಗಳು ಕನ್ಫ್ಯೂಸಿಂಗ್ ಆಗಿ ಇರ್ತವೆ, ಅಷ್ಟು ಬೇಗ ಅರ್ಥ ಆಗಲ್ಲ ಅನ್ನೋ ಥರದ ಮಾತುಗಳನ್ನು ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಆದಷ್ಟು ನಿಮಗೆ ಅವರು ಹೇಳಿರೋದು, ತೋರಿಸಿರೋದು ಆ್ಯಂಡ್ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಟಿರೋದು ಎಲ್ಲವೂ ಅರ್ಥ ಆಗುತ್ತೆ. ಫಸ್ಟ್ ಆ ಒಪಿನಿಯನ್ನ ತೆಗೆದು ನೋಡಬೇಕಷ್ಟೆ, ನಮಗೆ ಅರ್ಥ ಆಗಲ್ಲ ಅನ್ನೋ ಒಪಿನಿಯನ್ನ. ಅಫ್ಕೋರ್ಸ್ ಮೇನ್ ವಿಷಯಗಳನ್ನು ಬಿಟ್ಟು ಸಣ್ಣ ಸಣ್ಣದಾಗಿ ಸಾಕಷ್ಟು ಮೆಟಫರ್ಸ್ ಇದಾವೆ, ಸಿಂಬಾಲಿಸಮ್ ಇದೆ, ಅವುಗಳೆಲ್ಲವನ್ನ ಎಲ್ಲರೂ ಕ್ಯಾಚ್ ಮಾಡದೇ ಇರ್ಬೋದು. ಬಟ್ ಮೇನ್ ವಿಷಯಗಳು ಅಂತ ಏನಿದಾವೆ ಅವೆಲ್ಲವೂ ಅರ್ಥ ಆಗತ್ವೆ. ಸ್ಪೆಷಲಿ ಸತ್ಯ ಅನ್ನೋ ಕ್ಯಾರೆಕ್ಟರ್, ಅವನ ಸುತ್ತ ಆ ಇಡೀ ಸೆಕೆಂಡ್ ಹಾಫ್ ಏನಿದೆ ಅದರಲ್ಲಿರೋ ಪ್ರತಿ ಅಂಶ ಕೂಡ ತುಂಬ ಒಳ್ಳೆಯದಿತ್ತು, ತುಂಬ ಮುಖ್ಯವಾದದಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಆಯಿತು, ಅರ್ಥ ಮಾಡಿಸಿದ್ದಾರೆ ಕೂಡ. ಆ್ಯಂಡ್ ಆ್ಯಕ್ಚುಲಿ ಅವನಿಗೆ ಸಿನಿಮಾ ಒಳಗಡೆ ಒಂದು ಕ್ಲೋಜರ್ ಅಂತ ಸಿಗಲ್ಲ. ಅದು ಯಾಕೆ ಆಗಿಲ್ಲ ಅನ್ನೋದು ಅದರಿಂದ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಆ ಥರದ ಯೋಚನೆಗಳು ಉಪೇಂದ್ರ ದ ಡೈರೆಕ್ಟರ್ ಅವರನ್ನು ದಿಕ್ ತಪ್ಪಿಸಿತ್ತು ಅನ್ನೋ ಪಾಯಿಂಟ್ ಇತ್ತಲ್ಲ, ಅದು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಆ ಭಾಗನೇ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾದಂಥ ಭಾಗ ಅಂತ ಹೇಳ್ತೀನಿ. ಆಲ್ಸೋ ಈ ಕಡೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇರುತ್ತೆ. ಅವನನ್ನು ನೀವು ಟ್ರ್ಯಾಕ್ ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಅಲ್ಲಿ ಇರುವಂಥ ಪ್ರತಿಯೊಂದು ವಿಷಯನೂ ಅರ್ಥ ಆಗುತ್ತೆ. ಸ್ಪೆಷಲಿ ರಷ್ಯನ್, ಅಮೇರಿಕನ್, ಅಫ್ಘನ್, ದಟ್ಸ್ ಪ್ಯೂರ್ ಉಪ್ಪಿ ರೈಟಿಂಗ್. ಅಂದರೆ ನೀವು ಅದನ್ನು ಇಲ್ಲಿ ಸೇರಿಸ್ತೀರಾ ಅಂದರೆ ಅದು ಸಖತ್ ಥಾಟ್ ಅಂತಲೇ ಅರ್ಥ. ಕೂಡ್ರನ್ನ ಮಾಡ್ತೀನಿ, ಮಹಾಯುದ್ಧ, ಪ್ರಕೃತಿ, ಮೀಡಿಯಾದವರ ಕಾಸ್ಟ್ಯೂಮ್, ಬ್ಲ್ಯಾಕ್ ಕಲರ್, ವೈಟ್ ಕಲರ್, ಅದು ಆ ಸೀಕ್ವೆನ್ಸ್ಗೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಅಪ್ಪ ಸ್ವಾಮೀಜಿದು ಕೂಡ, ಈ ಕಡೆ ಮೀಡಿಯಾ ಜೋಕರ್ದು ಕೂಡ. ನಂತರ ಮಹಾಯುದ್ಧದಲ್ಲಿ ಬಂದಂಥ ಅಪೋನೆಂಟ್ಸ್, ಅವರ ಕಾಸ್ಟ್ಯೂಮ್ಗಳು, ಅವರು ರೆಪ್ರೆಸೆಂಟ್ ಮಾಡೋದು ಯಾರನ್ನ, ನಂತರ ಪ್ರಕೃತಿಯ ರಿಯಾಕ್ಷನ್ ಈ ಎಲ್ಲ ಇವೆಂಟ್ಗಳಿಗೆ ಹೇಗಿದೆ. ಸೊ ಹೀಗೆ ದೇರ್ ಆರ್ ಲಾಟ್ ಆಫ್ ಡೀಟೇಲ್ಸ್, ರೆಫರೆನ್ಸಸ್. ಸ್ಪೆಷಲಿ ಆ ಎರಡು ಮೇನ್ ಕ್ಯಾರೆಕ್ಟರ್ಸ್ ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಅನ್ನೋದು ಅರ್ಥ ಆದರೆ ನಿಮಗೆ ಆದಷ್ಟು ಎಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಈಗ ನಾರ್ಮಲಿ ಬೇರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡ್ತೀವಿ, ಬಟ್ ಇಲ್ಲಿ ಹಾಗಾಗಲ್ಲ. ಎಲ್ಲವೂ ಒಬ್ಬರ ವಿಷನ್ನಲ್ಲಿ ಬಂದಿರೋದು, ಹೀಗೆ ಬರಬೇಕು ಅಂತ ಬಂದಿರೋದು ಅಂತ ಅನಿಸ್ಬಿಡುತ್ತೆ. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿ ಕಾಣಿಸುವಂಥ ಸೆಟ್ಗಳಾಗಿರ್ಬೋದು, VFX ಶಾರ್ಟ್ಸ್ ಆಗಿರ್ಬೋದು, ಇವೆಲ್ಲ ಇಲ್ಲಿ ಇರೋದು ಸಪೋರ್ಟಿಂಗ್ಗೆ ಅಷ್ಟೇ. ಅವುಗಳಿಗೆ ಅಷ್ಟು ಇಂಪಾರ್ಟೆನ್ಸ್ನ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅನಿಸ್ಬಿಡುತ್ತೆ, ಕೊಟ್ಟು ಇಲ್ಲ ಕೂಡ. ಇಲ್ಲಿ ಸಿನಿಮಾ ಮೇನ್ಲಿ ಇವರ ಯೋಚನೆಗಳ ಮೇಲೆ, ಅವುಗಳನ್ನು ಅವರು ಹೇಳಿರೋ ರೀತಿ ಮೇಲೆ, ಆ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚು ಗಮನ ಹೋಯಿತು ಅಂತ ಹೇಳ್ತೀನಿ. ಆಲ್ಸೋ ಸತ್ಯಯುಗ ಅಂದರೆ ಏನು, ಕಲ್ಕಿ ಅಂದರೆ ಯಾರು, ಅವೆಲ್ಲ ಹೇಗೆ ಬರುತ್ತೆ, ಏನು ನಡೆಯುತ್ತೆ, ಇವೆಲ್ಲವಕ್ಕೂ ತಮ್ಮದೇ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸೊ ಅದೇ ಆ ಬಂಧನದಿಂದ ಹೊರಗೆ ಬರ್ತಾನೆ ಸತ್ಯ. ಆ್ಯಂಡ್ ಅಲ್ಲಿಂದ ಬರೆದಿರೋ ಸೀಕ್ವೆನ್ಸಸ್ ಏನಿದ್ದಾವೆ ಅವುಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತೀನಿ. ಆವಾಗ ಆ್ಯಕ್ಚುಲಿ ಅವ್ರೇನನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದು ಕ್ಲಿಯರಾಗಿ ತಿಳಿಯುತ್ತೆ. ಅಲ್ಲಿರೋ ರೈಟಿಂಗ್ ಇಷ್ಟ ಆಯಿತು ನನಗೆ. ಇನ್ನು ಆಫ್ಕೋರ್ಸ್ ಒಂದಷ್ಟು ಡೈಲಾಗ್ಸ್, ಸತ್ಯನ ಸುಳ್ಳು ಮಾಡಿಬಿಡು, ಮೀಡಿಯಾದವರು ನೀವು ಎಲ್ಲ ಕಡೆ ಸೆಟ್ ಆಗಿಬಿಡ್ತೀರ ಅಲ್ವಾ, ಸ್ವಾರ್ಥ ಅಂದರೆ ಏನು, ಆಳುಗಳು,
ಇನ್ನು ಮೊದಲೇ ಬಿಟ್ಟಂಥ ವಾರ್ನರ್ ವಿಡಿಯೋದಲ್ಲಿ ಇದ್ದಂಥ ಹಲವು ಸೀಕ್ವೆನ್ಸ್ಗಳು ಆ್ಯಂಡ್ ಡೈಲಾಗ್ಸ್ಗಳು ಇವೆಲ್ಲವೂ ಇಷ್ಟ ಆದವು. ಇನ್ನು ಆಲ್ರೆಡಿ ಫೇಮಸ್ ಆಗಿರುವಂಥ ಟ್ರಾಲ್ ಸಾಂಗ್ ಸ್ವಲ್ಪ ಎನರ್ಜಿ ಕೊಡ್ತು. ಅಲ್ಲಿ ರೇಷ್ಮಾ ನಾನಯ್ಯ ಅವರ ಪ್ರೆಸೆನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಆ್ಯಸ್ ಆಲ್ವೇಸ್ ಉಪ್ಪಿ ಅವರ ಎಲಿಮೆಂಟ್ಸ್ ಅಂತ ಒಂದಷ್ಟಿದ್ವು. ಮೊದಲೇನೆ ಓಪನಿಂಗ್ ಕ್ರೆಡಿಟ್ಸ್ನ ಬ್ರೈನ್ ಡಿಸೈನಲ್ಲಿ ತೋರಿಸಿದ್ದು, ಬುದ್ಧಿವಂತರಾಗಿದ್ದರೆ ಅನ್ನೋ ಸ್ಟೇಟ್ಮೆಂಟ್, ಅದರ ನಂತರ ಬಂದಂಥದ್ದು, ಅದಕ್ಕೆ ಜನ ಮಾಡಿದಂಥ ರಿಯಾಕ್ಷನ್, ಅದೇ ನಮ್ಮನ್ನು ನೋಡಿ ನಾವೇ ನಗಬೇಕು ಅಲ್ಲಿ ಅಷ್ಟೇ. ಆ್ಯಂಡ್ ಅವರದ್ದೇ ಸಿನಿಮಾದ ಒಂದು ಪಾಪ್ಯುಲರ್ ಸೀಕ್ವೆನ್ಸ್ ಇಲ್ಲಿ ರಿಪೀಟ್ ಆಗಿದೆ ಆ್ಯಂಡ್ ಅದು ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಸೊ ಅಲ್ಲಿ ಹೆವಿ ನಕ್ಕೆ ನಾನು ಕೂಡ. ಇನ್ನು ಈಗ ಇಲ್ಲಿ ನನಗೆ ಸ್ವಲ್ಪ ಕಷ್ಟ ಆದಂಥ ವಿಷಯಗಳ ಬಗ್ಗೆ ಬರೋದಾದರೆ, ಆಗಲೇ ಹೇಳಿದ ಹಾಗೆ ನಾರ್ಮಲಿ ಉಪ್ಪಿ ಅವರ ಸಿನಿಮಾಗಳಲ್ಲಿ ಈ ಮೆಸೇಜ್ ಅನ್ನೋ ಲೇಯರ್ ಏನಿರುತ್ತೆ ಅದು ಹಿಂದೆ ಇರುತ್ತೆ. ಅದನ್ನು ಬಿಟ್ಟು ನಾರ್ಮಲ್ ಆಗಿ ಒಂದು ಎಂಟರ್ಟೈನಿಂಗ್ ಮೂವಿ ಅಂತ ಅವ್ರು ಕೊಟ್ಟಿರ್ತಾರೆ. ನಿಮಗೆ ಈ ಮೆಸೇಜ್, ಈ ಮೆಟಫರ್ಸ್ ಇದೇನೋ ಬೇಡ ಗುರು, ಒಂದು ಸಿನಿಮಾ ಆಗಿ ಹೋಗಿ ನೋಡ್ತೀನಿ ಅಂದಾಗ ಕೂಡ ಅದು ಅಷ್ಟೇ ಎಂಗೇಜಿಂಗಾಗಿ ಕಾಣುತ್ತೆ. ಆ ರೀತಿಯ ಸಿನಿಮಾಗಳನ್ನೇ ಅವರು ತೆಗೆದಿರೋದು. ನಂತರ ಅದಾದ ನಂತರ ನೀವು ಅದರಲ್ಲಿ ಮತ್ತೆ ವಿಷಯಗಳನ್ನು ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ಸೊ ಸಿನಿಮಾಗಳು ಫಸ್ಟ್ ಲೇಯರ್ನಲ್ಲೇನೆ ಸಿನಿಮಾ ಆಗಿ ವರ್ಕ್ ಆಗ್ತಾ ಇದ್ವು. ಇಫ್ ಅಟ್ ಆಲ್ ಅಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಅದು ಬೋನಸ್ ರೀತಿ. ಸೊ ಆ ಎಂಗೇಜಿಂಗ್ ಫ್ಯಾಕ್ಟರ್ ಇಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂತ ಹೇಳ್ತೀನಿ. ಉಪ್ಪಿ 2ನಲ್ಲೂ ಸಹ ಆ ಫೀಲಿಂಗ್ ಬಂದಿತ್ತು ಒಂದು ಸ್ವಲ್ಪ ಮಟ್ಟಿಗೆ. ಜೊತೆಗೆ ಇಲ್ಲಿ ಒಂದಷ್ಟು ಸ್ಪೂನ್ ಫೀಡಿಂಗ್ ನಡೆದಿದೆ. ನಾರ್ಮಲಿ ಉಪ್ಪಿ ಅವರು ಅದನ್ನು ಮಾಡಲ್ಲ. ಅವರೇ ಬಾಯಿ ಬಿಟ್ಟು ವಿಷಯಗಳನ್ನು ಹೇಳಲ್ಲ, ಎಕ್ಸ್ಪ್ಲೈನ್ ಮಾಡಲ್ಲ. ಅದೇ ಪರ್ಸ್ನಲಿ ಇಷ್ಟ ಆಗೋದು. ಒಂದು ಕಥೆ ಆಗಿ, ಒಂದು ಸಿನಿಮಾ ಆಗಿ ಎಲ್ಲ ಸೀಕ್ವೆನ್ಸಸ್ ಮುಂದುವರಿತಾ ಇರುತ್ತವೆ. ಬಟ್ ಮತ್ತೆ ಅದರ ಕೆಳಗಡೆ, ಅದರ ಒಳಗಡೆ ಇನ್ನೊಂದು ಲೇಯರಲ್ಲಿ ವಿಷಯಗಳು ಇರ್ತಾ ಇದ್ವು. ಬಟ್ ಇಲ್ಲಿ ಅವೇ ವಿಷಯಗಳನ್ನು ಮುಂದೆ ತಂದಿದ್ದಾರೆ, ಬಾಯ್ಬಿಟ್ಟು ಹೇಳಿದ್ದಾರೆ. ಆ ಹಾಲ್ಮಾರ್ಕ್ ಉಪ್ಪಿ ಸಟಲಿಟಿ ಏನಿತ್ತು ಅದು ಸ್ವಲ್ಪ ಹಿಂದೆ ಹೋಗಿದೆ ಅಂತ ಹೇಳ್ತೀನಿ. ತುಂಬ ರಿಪೀಟೆಡ್ ಆಗಿ ಅದನ್ನು ಮಾಡಿದ್ದಾರೆ. ರಿಪೀಟೆಡ್ ಆಗಿ ಅವೇ ವಿಷಯಗಳನ್ನು ಹೇಳೋದಕ್ಕೆ ಸೀಕ್ವೆನ್ಸಸ್ನ ಬರೆದಿದ್ದಾರೆ ಮತ್ತು ಅಲ್ಲಿ ಅವುಗಳನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ. ಮೇ ಬಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಅದನ್ನು ಮಾಡಿರ್ಬೋದು. ಬಟ್ ಉಪ್ಪಿ ಅವರನ್ನು ಫಾಲೋ ಮಾಡೋರಿಗೆ ಇಷ್ಟು ಸ್ಪೂನ್ ಫೀಡಿಂಗ್ ಉಪ್ಪಿ ಅವರು ಮಾಡಲ್ವಲ್ಲ ಅಂತ ಅನಿಸುತ್ತೆ. ಪರ್ಸ್ನಲಿ ನನಗೆ ಅನಿಸ್ತು ಕೂಡ. ಸ್ಪೆಷಲಿ ರಾಜಕೀಯದ ಬಗ್ಗೆ ಹೇಳಬೇಕಾದ್ರೆ, ಅವರ ವ್ಯವಸ್ಥೆಗಳ ಬಗ್ಗೆ ಹೇಳಬೇಕಾದ್ರೆ, ಅವರ ರೀತಿಗಳ ಬಗ್ಗೆ ಹೇಳಬೇಕಾದ್ರೆ ಅವೇ ವಿಷಯಗಳು ಮತ್ತೆ ಮತ್ತೆ ಬಂದವು ಅಂತ ಅನಿಸಿದ್ದುಂಟು ಸಿನಿಮಾ ಪೂರ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಸಿನಿಮಾ ಆಗಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಇದನ್ನು ಬರೀ ಒಂದು ಸಿನಿಮಾ ಆಗಿ ನೋಡೋರಿಗೆ. ಬಟ್ ಅಫ್ಕೋರ್ಸ್ ಇದು ಉಪೇಂದ್ರ ಅವರ ಸಿನಿಮಾ. ಅವರ ಸಿನಿಮಾಗಳು ಹಲವರಿಗೆ ಹಲವಾರು ಕಾರಣಕ್ಕೆ ಇಷ್ಟ ಆಗ್ತವೆ. ಹಲವರು ಅವರ ಸಿನಿಮಾಗಳನ್ನು ನೋಡೋದೇ ಬೇರೆ ಬೇರೆ ಅಂಶಗಳಿಗೆ. ಅದರಲ್ಲಿ ನಾನು ಒಬ್ಬ. ಸೊ ಅವರಲ್ಲಿ ನೀವು ಒಬ್ಬರಾಗಿದ್ದರೆ ಒಂದು ಸಾರಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು. ಇನ್ನು ಈ ಸಿನಿಮಾನ ಬಿಟ್ಟು ಒಂದಷ್ಟನ್ನು ಹೇಳಬೇಕಂದ್ರೆ, ಇಲ್ಲಿ ಈಗಿರೋ ಒಂದು 30% ಯಂಗ್ ಜನ್ರೇಷನ್ ನಾವೇನಿದ್ದೀವಿ, ನಾವು ಈ ಎಲ್ಲ ಸರ್ಕಲ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಗೆ ಬಂದಿದ್ದೀವಿ. ಅಷ್ಟಂತೂ ಮೆಚುರಿಟಿ ಬಂದಿದೆ. ಆದರೆ ಪ್ರಾಬ್ಲಮ್ ಏನಂದರೆ, ಆ ಸರ್ಕಲಿಂದ ಹೊರಗೆ ಬಂದಾಗ ಮತ್ತೆ ಇನ್ನೊಂದು ದೊಡ್ಡ ಸರ್ಕಲ್ ಒಳಗೇನೆ ಬೀಳ್ತಾ ಇದ್ದೀವಿ ಅನ್ನೋ ಭಾವನೆ ಇದೆ. ಎಲ್ಲ ಡಿಫ್ರೆನ್ಸಸ್ನ ತೆಗೆದರೂ ಕೂಡ ಹೊಸದಾಗಿ ಜನ್ರೇಷನ್ ಟು ಜನ್ರೇಷನ್ ಅನ್ನೋ ಡಿಫ್ರೆನ್ಸ್ ಶುರುವಾಗಿದೆ. ಸೊ ನಾವೊಂದು ಸಮಾಜವಾಗಿ, ಒಂದು ಕಮ್ಯುನಿಟಿಯಾಗಿ ಮ್ಯೂಚುವಲ್ ರೆಸ್ಪೆಕ್ಟಿಂದಾನೇ ಮುಂದುವರಿಬೇಕೇ ಹೊರತು ಅದನ್ನು ಬಿಟ್ಟು ದೆರ್ ಇಸ್ ನೋ ವೇ ಔಟ್ ಅಲ್ವಾ. ಡಿಸ್ಕಸ್ ಮಾಡ್ತಾ ಕೂತ್ರೆ ಇದೇ ಒಂದು ಸಪ್ರೇಟ್ ಟಾಪಿಕ್ ಆಗಿಬಿಡುತ್ತೆ. ದಟ್ಸ್ ಇಟ್. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.